ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ವಿಜ್ಞಾನದಲ್ಲಿ ವಾರ್ಷಿಕ ಪರೀಕ್ಷೆ 2025-26ನೇ ಸಾಲಿಗೆ ಸೇರಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಮೊದಲಿಗೆ ಭಾಗ ಎ ಭೌತ ವಿಜ್ಞಾನ. ಇದರಲ್ಲಿ ಫಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಇಲ್ಲಿ 2 ಪ್ರಶ್ನೆ 1 ಅಂಕದಂತೆ ಇರುತ್ತೆ ಮಕ್ಕಳ. ಮೊದಲನೇ ಪ್ರಶ್ನೆ ನೋಡಿ. ವಿಭವಾಂತರದ SI ಏಕಮಾನ. ಆಯ್ಕೆಗಳು ವೋಲ್ಟ್, ಆಂಪೀರ್, ಕೂಲಂ ಹಾಗೂ ಓಮ್ ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ವೋಲ್ಟ್. ಪ್ರಶ್ನೆ 2. ಮಸೂರದ ಸಂಗಮ ದೂರದ ವಿಲೋಮವು. ಆಯ್ಕೆಗಳು ನೋಡಿ. ಮಸೂರದ ಸಾಮರ್ಥ್ಯವಾಗಿದೆ, ಮಸೂರದ ವಕ್ರತಾ ತ್ರಿಜ್ಯವಾಗಿದೆ, ವಸ್ತು ದೂರ ಮತ್ತು ಪ್ರತಿಬಿಂಬಗಳ ಮೊತ್ತಕ್ಕೆ ಸಮ, ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ನಡುವಣ ವ್ಯತ್ಯಾಸಕ್ಕೆ ಸಮ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಮಸೂರದ ಸಾಮರ್ಥ್ಯವಾಗಿದೆ. ನೆಕ್ಸ್ಟ್ ರೀಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಿಮಗೆ 2 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 3ರಲ್ಲಿ ನೋಡಿ. ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಮೊದಲನೇದಾಗಿ ಶುಷ್ಕ ಕೋಶ ಹಾಗೂ ರಿಯೋಸ್ಟಾಟ್. ಮಕ್ಕಳ, ಇಲ್ಲಿ ಶುಷ್ಕ ಕೋಶ ಹಾಗೂ ರಿಯೋಸ್ಟಾಟ್ನ ಚಿತ್ರಗಳನ್ನ ಬಿಡಿಸಲಾಗಿದೆ. ನೋಡಿ, ಇದೇ ರೀತಿಯಾಗಿ ನೀವು ಅಭ್ಯಾಸ ಮಾಡಬೇಕಾಗತ್ತೆ ಮಕ್ಕಳ. ಓಕೆನಾ? ನೆಕ್ಸ್ಟ್ ನೋಡಿ. ಪ್ರಶ್ನೆ 4. ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ಟಿಚ್ ಅನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರವನ್ನು ನೋಡಿ. ಇಲ್ಲ, ಇದು ವಿಕರ್ಷಿಸುತ್ತದೆ. ಏಕೆಂದರೆ ವಿದ್ಯುತ್ ಹರಿದಾಗ ಸೊಲೆನಾಯ್ಡ್ನ ಬಿ ತುದಿಯು ಆಯಸ್ಕಾಂತದ ಎನ್ ತುದಿಯಂತೆ ವರ್ತಿಸುತ್ತದೆ. ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ. ನೆಕ್ಸ್ಟ್ ನೋಡಿ ಮಕ್ಕಳ. ನೆಕ್ಸ್ಟ್ ರೀಡಿಂಗು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 5ರಲ್ಲಿ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಉತ್ತರವನ್ನು ನೋಡಿ. ಉಪಕರಣಗಳನ್ನು ಸಮಾಂತರ ರೀತಿಯಲ್ಲಿ ಜೋಡಿಸಬೇಕು. ಒಂದಕ್ಕಿಂತ ಹೆಚ್ಚು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಹಾಗೂ ಸೂಕ್ತ ರೇಟಿಂಗ್ ಹೊಂದಿರುವ ಫ್ಯೂಸನ್ನು ಬಳಸಬಹುದು. ಭೂಸಂಪರ್ಕ ತಂತಿಯನ್ನು ಅಳವಡಿಸುವುದು. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ನೆಕ್ಸ್ಟು ಪ್ರಶ್ನೆ 6 ನೋಡಿ. ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಉತ್ತರವನ್ನು ನೋಡಿ ಮಕ್ಕಳ. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ದಪ್ಪ, ವಾಹಕದ ರೋಧಶೀಲತೆ, ವಸ್ತುವಿನ ಪ್ರಾಕೃತಿಕ ಗುಣ ಹಾಗೂ ತಾಪ. ನೆಕ್ಸ್ಟು ಪ್ರಶ್ನೆ 7 ನೋಡಿ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಕಪಲಟ ಕೋನವನ್ನು ಹೆಸರಿಸಿ ಮತ್ತು ಎಫ್ ಕೋನದ ಮೌಲ್ಯವನ್ನು ಗುರುತಿಸಿ. ಉತ್ತರವನ್ನು ನೋಡಿ. ದಿಕ್ಕಪಲಟ ಕೋನ ಅಂತ ಹೇಳಿದ್ರೆ HGF ಹಾಗೂ ಕೋನದ ಮೌಲ್ಯ ಅಂತ ಹೇಳಿದ್ರೆ 38 ಡಿಗ್ರಿ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವೆಲ್ಲವೂ 3 ಅಂಕದ ಪ್ರಶ್ನೆಗಳಾಗಿರುತ್ತೆ. ಪ್ರಶ್ನೆ 8ರಲ್ಲಿ ಎ. ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಉತ್ತರವನ್ನು ನೋಡಿ. ಕಣ್ಣಿನ ಮಸೂರದ ವಿಪರೀತ ವಕ್ರತಾ, ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು, ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ನಿವಾರಿಸಬಹುದು. ಸೂಕ್ತ ಸಾಮರ್ಥ್ಯವುಳ್ಳ ನಿಮ್ನ ಮಸೂರದ ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಉಂಟುಮಾಡುತ್ತದೆ. ಹೀಗೆ ದೋಷ ಸರಿಯಾಗುತ್ತದೆ. ನೆಕ್ಸ್ಟು ಬಿ ನೋಡಿ. ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು? ಉತ್ತರ. ಹತ್ತಿರ ಮತ್ತು ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯ.
ನೆಕ್ಸ್ಟು ಪ್ರಶ್ನೆ 9. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮಕ್ಕಳ. ಅದರ ವಿವರಣೆಯನ್ನು ನೋಡ್ತಾ ಹೋಗೋಣ. ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಬೇಕು. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನಿರಿಸಿ ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು. ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ್ದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು. ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತ ದಕ್ಷಿಣ ಧ್ರುವ ತಲುಪುವವರೆಗೂ ಮುಂದುವರಿಸಬೇಕು. ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು. ಇದು ಕಾಂತೀಯ ಬಲ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಮೇಲಿನ ವಿಧಾನವನ್ನು ಪುನರಾವರ್ತಿಸಿ ನಾವು ಸಾಕಷ್ಟು ಸಂಖ್ಯೆಯ ಬಲ ರೇಖೆಗಳನ್ನು ಎಳೆಯಬಹುದು. ಅಥವಾ ಇಲ್ಲಿ ಪ್ರಶ್ನೆಗಳಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳ. ವಿದ್ಯುತ್ ಪ್ರವಾಹದಿಂದ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಕಾಂತಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಇಲ್ಲಿ ಚಿತ್ರವನ್ನು ಕೇಳಿಲ್ಲ ಮಕ್ಕಳ, ಪ್ರಯೋಗನ ವಿವರಣೆ ಕೊಡಬೇಕಾಗತ್ತೆ. ಉತ್ತರವನ್ನು ನೋಡಿ. ಪ್ರಯೋಗದ ಹೆಸರು ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ತೋರಿಸುತ್ತದೆ ಎಂದು ತೋರಿಸುವಂತಹ ಪ್ರಯೋಗ. ಪ್ರಯೋಗ ಮಾಡಬೇಕಾದ ಸಾಮಗ್ರಿಗಳು: ಕುದುರೆ ಲಾಳ ಕಾಂತ, ಅಲ್ಯೂಮಿನಿಯಂ ಸರಳು, ವಾಹಕ ತಂತಿ, ಒತ್ತುಗುಂಡಿ, ಆಧಾರ ಸ್ತಂಭ ಹಾಗೂ ಬ್ಯಾಟರಿ ಇತ್ಯಾದಿಗಳು. ಪ್ರಯೋಗ ಮಾಡುವ ವಿಧಾನ: ಮೊದಲು ಕುದುರೆ ಲಾಳ ಕಾಂತವನ್ನು ಆಧಾರ ಸ್ತಂಭಕ್ಕೆ ಜೋಡಿಸಿಕೊಂಡು ಆ ಕುದುರೆ ಲಾಳ ಕಾಂತದ ಒಳಗಡೆ ವಾಹಕ ತಂತಿಯನ್ನು ಜೋಡಿಸಿಕೊಂಡಿರುವ ಅಲ್ಯೂಮಿನಿಯಂ ಸರಳನ್ನು ಇರಿಸಬೇಕು. ನಂತರ ಅಲ್ಯೂಮಿನಿಯಂ ಸರಳಿಗೆ ಸಂಪರ್ಕಿಸಿದ ಒಂದು ವಾಹಕ ತಂತಿಯನ್ನು ಬ್ಯಾಟರಿಯ ಧನ ತುದಿಗೆ ಹಾಗೂ ಇನ್ನೊಂದು ತುದಿಯನ್ನು ಒತ್ತುಗುಂಡಿಯ ಜೊತೆಗೆ ಬ್ಯಾಟರಿಯ ಋಣ ತುದಿಗೆ ಸಂಪರ್ಕಿಸಬೇಕು. ಒತ್ತುಗುಂಡಿಯನ್ನು ಹಾಕಿ ಅಲ್ಯೂಮಿನಿಯಂ ಸರಳಿನಲ್ಲಿ ವಿದ್ಯುತ್ ಪ್ರಸರಿಸುವಂತೆ ಮಾಡಿದಾಗ ಆ ಸರಳು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಇಲ್ಲಿ ಉಂಟಾಗುವ ಯಾಂತ್ರಿಕ ಬಲದ ದಿಕ್ಕನ್ನು ತಿಳಿಯಲು ಫ್ಲೆಮಿಂಗನ ಎಡಗೈ ನಿಯಮದಿಂದ ತಿಳಿದುಕೊಳ್ಳಬಹುದು. ಫಲಿತಾಂಶ: ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿರಿಸಿದಾಗ ಆ ವಾಹಕವು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ನೆಕ್ಸ್ಟ್ ನೋಡಿ ಪ್ರಶ್ನೆ 10. ನಿಮ್ನ ದರ್ಪಣದ ಮುಂದೆ ಸಿ ಯಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬವು ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಇಲ್ಲಿ ಸಿ ದರ್ಪಣದ ವಕ್ರತಾ ಕೇಂದ್ರವಾಗಿರುತ್ತೆ. ಆ ರೀತಿಯಾದಂಥ ಚಿತ್ರವನ್ನು ರಚಿಸಬೇಕಾಗತ್ತೆ ಮಕ್ಕಳ. ಓಕೆನಾ? ನೋಡಿ, ಇಲ್ಲಿ ಈ ರೀತಿಯಾದಂತಹ ಚಿತ್ರವನ್ನು ಬರೆದು ವೀಕ್ಷಣೆ ಮತ್ತು ನಿರ್ಣಯವನ್ನು ಬರಿಬೇಕಾಗತ್ತೆ. ಪ್ರತಿಬಿಂಬದ ಸ್ಥಾನ: ಪ್ರತಿಬಿಂಬ ಸಿ ಮತ್ತು ಎಫ್ನಲ್ಲಿ ಉಂಟಾಗುತ್ತದೆ. ಪ್ರತಿಬಿಂಬದ ಗಾತ್ರ ಚಿಕ್ಕದು. ಪ್ರತಿಬಿಂಬದ ಸ್ವಭಾವ ಅಂತಂದರೆ ಸತ್ಯ ತಲೆಕೆಳಕಾದ ಪ್ರತಿಬಿಂಬ. ಅರ್ಥ ಆಯ್ತಾ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಪ್ರಶ್ನೆ 11ರಲ್ಲಿ ಎ. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುತ್ತದೆ? ಕೊಟ್ಟಿರುವಂತಹ ಕಾಲಂನಲ್ಲಿ ವಿದ್ಯುತ್ ಸಾಧನಗಳು, ವಿದ್ಯುತ್ ಸಾಮರ್ಥ್ಯ ಹಾಗೂ ಬಳಕೆಯಾದಂತಹ ಕಾಲವನ್ನು ಕೊಟ್ಟಿದ್ದಾರೆ ಮಕ್ಕಳ. ನೋಡಿ, ಇಲ್ಲಿ ಟಿವಿ 250 ವ್ಯಾಟ್ ಇದರ ವಿದ್ಯುತ್ ಸಾಮರ್ಥ್ಯ. ಬಳಕೆಯಾದಂತಹ ಕಾಲ ಬಂದು 4 ಗಂಟೆಗಳು. ಹಾಗೆ ಟೋಸ್ಟರ್ನ ಕೊಟ್ಟಿದ್ದಾರೆ. 1200 ವ್ಯಾಟ್ಸ್ ಇದರ ಸಾಮರ್ಥ್ಯ ಆದರೆ ಬಳಕೆಯಾದಂತಹ ಕಾಲ ಬಂದು 1 ಗಂಟೆ. ಓಕೆ, ಇದರ ಉತ್ತರಗಳನ್ನು ನೋಡಿ. ಟಿವಿ ಬಳಸಿಕೊಂಡಂತಹ ಶಕ್ತಿ ಹಾಗೂ ಟೋಸ್ಟರ್ ಬಳಸಿಕೊಂಡಂತಹ ಶಕ್ತಿಯನ್ನು ಕೊಟ್ಟಿದ್ದಾರೆ. ಟೋಸ್ಟರ್ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು. ನಾವು ನೋಡಿದಾಗೆ 1200 ವ್ಯಾಟ್ಸ್ ಇರೋದ್ರಿಂದ ಟೋಸ್ಟರ್
ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ. ನೆಕ್ಸ್ಟ್ ನೋಡಿ ಬಿ. 2 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. 4 ಓಮ್ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಆಗ ಈ ಎರಡೂ ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಕಗಳ ನಡುವಣ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವೊಂದು ಚಿಕ್ಕದಾಗಿ ಸಮ್ ಮಾಡ್ಕೋಬೇಕಾಗತ್ತೆ ಮಕ್ಕಳ. ನೋಡಿ ಮಕ್ಕಳ, ಈ ರೀತಿಯಾದಂತಹ ಉತ್ತರವನ್ನು ನೀವು ಬರೀಬೇಕಾಗತ್ತೆ. ಎರಡು ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಕಗಳ ನಡುವಣ ವ್ಯತ್ಯಾಸವನ್ನು ಸಹ ನೀವು ಬರೀಬೇಕಾಗತ್ತೆ ಮಕ್ಕಳ. ಇಲ್ಲಿ ಅಥವಾ ಅಂಥೇಳಿ ಮತ್ತೊಂದು ಆಯ್ಕೆಯ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಮಕ್ಕಳ. ನೋಡಿ, 350 ವ್ಯಾಟ್ಸ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ಗೆ 4 ರೂಪಾಯಿಯಂತೆ ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ ಕೊಟ್ಟಿರೋ ಹಾಗೆ ನೀವು ಚಿಕ್ಕದಾಗಿ ಒಂದು ಸಮ್ನ ಮಾಡ್ಕೋಬೇಕಾಗತ್ತೆ ಮಕ್ಕಳ. ಏನಂದರೆ 30 ದಿನಗಳಿಗೆ ಬ್ರೆಡ್ ಟೋಸ್ಟರ್ ಬಳಸಿದಂತಹ ಒಟ್ಟು ಶಕ್ತಿ, ಹಾಗೆ 30 ದಿನಗಳಿಗೆ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಅಂತ ಹೇಳಿ ಒಂದು ಸಮ್ ಮಾಡ್ಕೋಬೇಕಾಗತ್ತೆ ಮಕ್ಕಳ. ಓಕೆನಾ. ನೆಕ್ಸ್ಟ್ ಬಿನಲ್ಲಿ 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನನ್ನು 220 ವೋಲ್ಟ್ಸ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ. ನೋಡಿ ಮಕ್ಕಳ, ಈ ರೀತಿಯಾದಂತಹ ಫಾರ್ಮುಲಾನ ಅಪ್ಲೈ ಮಾಡಿ ಸಮ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಪ್ರಶ್ನೆ 12ರಲ್ಲಿ ಎ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಉತ್ತರವನ್ನು ನೋಡಿ. 1ನೇ ನಿಯಮ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಹಾಗೆ 2ನೇ ನಿಯಮದಲ್ಲಿ ಫಾರ್ಮುಲಾ ಹಾಕಿದ ನಂತರ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರಾಂಕವಾಗಿರುತ್ತದೆ. ನೆಕ್ಸ್ಟು ಬಿ ನೋಡಿ. ಪೀನದರ್ಪಣ ಮತ್ತು ಪೀನ ಮಸೂರಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ಉತ್ತರವನ್ನು ನೋಡಿ ಮಕ್ಕಳ. ಪೀನದರ್ಪಣ ಹಾಗೂ ಪೀನ ಮಸೂರದ ಎರಡು ಕಾಲಮ್ಗಳನ್ನ ಮಾಡಬೇಕಾಗತ್ತೆ ನೀವು. ಹಾಗೆಯೇ ಈ ರೀತಿಯಾದಂತಹ ಚಿತ್ರವನ್ನು ಬಿಡಿಸ್ಬೇಕಾಗತ್ತೆ. ಪೀನದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ, ಆದರೆ ಪೀನ ಮಸೂರದಲ್ಲಿ ಮಧ್ಯದಲ್ಲಿ ಉಬ್ಬಾಗಿದ್ದು ಅಂಚಿನಲ್ಲಿ ತೆಳುವಾಗಿರುತ್ತದೆ. ಮತ್ತು ಪೀನದರ್ಪಣದಲ್ಲಿ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ, ಆದರೆ ಪೀನ ಮಸೂರದಲ್ಲಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಈ ರೀತಿಯಾದಂತಹ ವ್ಯತ್ಯಾಸಗಳಿರುತ್ತೆ ಮಕ್ಕಳ. ನೆಕ್ಸ್ಟು ಭಾಗ ಬಿ, ರಸಾಯನ ವಿಜ್ಞಾನ. ಇದರಲ್ಲಿ ಫಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ 13ರಲ್ಲಿ ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು. ಆಯ್ಕೆಗಳು ನೋಡಿ. ತಾಮ್ರ ಮತ್ತು ಸತು, ಅಲ್ಯೂಮಿನಿಯಂ ಮತ್ತು ತವರ, ತಾಮ್ರ ಮತ್ತು ತವರ ಹಾಗೂ ಸತು ಮತ್ತು ಅಲ್ಯೂಮಿನಿಯಂ. ಸರಿಯಾದ ಉತ್ತರ ಆಯ್ಕೆ ಎ, ತಾಮ್ರ ಮತ್ತು ಸತು. ನೆಕ್ಸ್ಟು ಪ್ರಶ್ನೆ 14ರಲ್ಲಿ ಚಿತ್ರವನ್ನು ಗಮನಿಸಿ ಮಕ್ಕಳ. ಆ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇರುತ್ತೆ. ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ. ವೈ ದ್ರಾವಣವು KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರವನ್ನು ಕ್ರಮವಾಗಿ ಕೊಡಲಾಗಿದೆ ಮಕ್ಕಳ. ಇಲ್ಲಿ ABCD ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ ಎ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ. ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾದ ಕಾರ್ಬನ್ನ ಗುಣ. ಆಯ್ಕೆಗಳು ನೋಡಿ. ಚತುರ್ವೆಲೆನ್ಸಿ, ಕೆಟನೀಕರಣ, ದಹ್ಯಶೀಲತೆ ಹಾಗೂ ಬಹುರೂಪತೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಕೆಟನೀಕರಣ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 16ರಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ. ಉತ್ತರ, ನೀಲಿ ಲಿಟ್ಮಸ್ ಕಾಗದ ಪ್ರತ್ಯಾಮ್ಲದಲ್ಲಿ ತನ್ನ ಬಣ್ಣ ಬದಲಾಯಿಸುವುದಿಲ್ಲ.
ನೆಕ್ಸ್ಟು ಪ್ರಶ್ನೆ 17. ಥರ್ಮಿಟ್ ಕ್ರಿಯೆಯ ಅನ್ವಯಗಳೇನು? ಉತ್ತರ: ರೈಲ್ವೆ ಹಳಿಗಳ ಜೋಡಣೆ, ಮುರಿದ ಯಂತ್ರ ಭಾಗಗಳ ಜೋಡಣೆ. ಪ್ರಶ್ನೆ 18. 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ಮಕ್ಕಳ, ಇಲ್ಲಿ ನೀವು ಬ್ಯೂಟೇನನ್ನ ಅಣುಸೂತ್ರ ಹಾಗೂ ರಚನಾ ಸೂತ್ರವನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 19ರಲ್ಲಿ ಸಾರರಿಕ್ತ ಸಲ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿ. ಇಲ್ಲಿ ಕೊಟ್ಟಿರೋ ಹಾಗೆ ನೀವು ಚಿತ್ರವನ್ನು ರಚನೆ ಮಾಡಬೇಕಾಗತ್ತೆ ಮಕ್ಕಳ. ಹಾಗೆಯೇ ಅದರ ಭಾಗಗಳನ್ನು ಸಹ ನೀವು ಗುರುತು ಮಾಡಬೇಕಾಗತ್ತೆ. ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ನೆನಪಿರುತ್ತೆ ಮಕ್ಕಳ. ನೋಡಿ, ಇದು ಕಂಪ್ಲೀಟ್ ಚಿತ್ರಣ. ಈ ರೀತಿಯಾಗಿ ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ 20ರಲ್ಲಿ ಎ. ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ. ಉತ್ತರ: ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು. ಇವು ನೀರಿನ ಗಡಸುತನಕ್ಕೆ ಕಾರಣಗಳಾಗಿವೆ. ಬಿ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ. ಉತ್ತರ: ಮಿಥೇನ್ ಹಾಗೆ CH4 ಇದರ ಅಣುಸೂತ್ರವಾಗಿದೆ. ಪ್ರಶ್ನೆ 21. ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡನ್ನು ಗುರುತಿಸಿ. ನೋಡಿ, ಇಲ್ಲಿ ಚಿತ್ರವನ್ನು ಹೀಗೆ ಕೊಡಲಾಗಿದೆ. ಈ ರೀತಿಯಾದ ಚಿತ್ರವನ್ನು ರಚನೆ ಮಾಡಿ ಅದರ ಭಾಗಗಳನ್ನು ಗುರುತು ಮಾಡಬೇಕಾಗತ್ತೆ ಮಕ್ಕಳ. ಚೆನ್ನಾಗಿ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ. ಒಂದಲ್ಲ ಅಂದರೆ 2-3 ಸತಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 22. ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಇಲ್ಲಿ ಒಟ್ಟು 3 ಪ್ರಶ್ನೆಗಳನ್ನು ಕೊಡಲಾಗಿದೆ ಮಕ್ಕಳ. ಹಾಗೆಯೇ ಅದರ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆಯ ಪ್ರಶ್ನೆಯನ್ನು ಸಹ ಕೊಟ್ಟಿದ್ದಾರೆ. ನೋಡಿ, ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ. ಮೊದಲನೇ ಪ್ರಶ್ನೆ ನೋಡಿ, ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ಪ್ರವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು. ಹಾಗೂ ಪ್ರಶ್ನೆ 2ರಲ್ಲಿ ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪರಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಮೂರನೇದಾಗಿ, ಪೊಟ್ಯಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಈ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಲಾಗಿದೆ ನೋಡಿ ಮಕ್ಕಳ. ನೆಕ್ಸ್ಟು ಮುಂದಿನ ಪ್ರಶ್ನೆ, ABCD ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು pH ತೋರಿಸಿವೆ. ಯಾವ ದ್ರಾವಣವು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ, ತಟಸ್ಥವಾಗಿದೆ ಹಾಗೂ ದುರ್ಬಲ ಆಮ್ಲವಾಗಿದೆ? ಉತ್ತರ: BCA. ಮುಂದಿನ ಪ್ರಶ್ನೆ, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ. ಉತ್ತರವನ್ನು ನೋಡಿ ಮಕ್ಕಳ. ನೆಕ್ಸ್ಟು ಬಿ. ಅಲ್ಯೂಮಿನಿಯಂ ಲೋಹವು ಹದೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು? ಉತ್ತರವನ್ನು ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್. ಇಲ್ಲಿ ಆಯ್ಕೆಯ ಪ್ರಶ್ನೆಯನ್ನು ನೀಡಲಾಗಿದೆ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ. ಈ ರೀತಿಯಾದಂತಹ ಫಾರ್ಮುಲಾ ಹಾಕಿ ಉತ್ತರವನ್ನು ಬರೀಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟು, ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯಲಾಗುವುದು? ಉತ್ತರವನ್ನು ನೋಡಿ, ಸತುವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ಕಾಯಿಸಿದಾಗ ಸತು ದೊರೆಯುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಪ್ರಶ್ನೆ 25ರಲ್ಲಿ ಎ. N-ಬ್ಯೂಟೀನ್ ಮತ್ತು ಐಸೋಬ್ಯೂಟೀನ್ಗಳ ರಚನೆಗಳನ್ನು ಬರೆಯಿರಿ.
ನೋಡಿ, ಈ ರೀತಿಯಾದಂತಹ ರಚನೆಯನ್ನು ಬರೀಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟು ಬಿ, ಎಸ್ಟರೀಕರಣ ಎಂದರೇನು? ಎಥನಾಲ್ನಿಂದ ಈಥೇನ್ ಅನ್ನು ಹೇಗೆ ಪಡೆಯುವಿರಿ? ಉತ್ತರ, ಎಸ್ಟರೀಕರಣ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲದ ವರ್ತನೆಯಿಂದ ಸಿಹಿ ರುಚಿಯುಳ್ಳ ಎಸ್ಟರ್ ಉಂಟಾಗುವ ಕ್ರಿಯೆ. ಎಥನಾಲನ್ನು 443 ಕೆ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಎಥನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯಾಗುತ್ತದೆ. ಅಥವಾ ನೈಟ್ರೋಜನ್ ಮತ್ತು ಪ್ರೊಪೈನ್ ಅಣುಗಳ ಚುಕ್ಕಿ ರಚನೆಯನ್ನು ಬರೆಯಿರಿ. ನೋಡಿ, ಇಲ್ಲಿ ನೈಟ್ರೋಜನ್ ಹಾಗೂ ಪ್ರೊಪೈನ್ನ ಚುಕ್ಕಿಯ ರಚನೆಯನ್ನು ಬರೆಯಲಾಗಿದೆ ಮಕ್ಕಳ. ಈ ರೀತಿಯಾಗಿ ನೀವು ಅಭ್ಯಾಸವನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸಾಬೂನ್ ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಉತ್ತರ, ಬಟ್ಟೆಗಳಲ್ಲಿ ಕಂಡುಬರುವ ಕೊಳೆಯ ಸಾವಯವ ವಸ್ತುವಾಗಿದ್ದು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಸಾಬೂನನ್ನು ನೀರಿಗೆ ಸೇರಿಸಿದಾಗ ಸಾಬೂನಿನ ಜಲವಿಕರ್ಷಕ ತುದಿಯು ಬಟ್ಟೆಯಲ್ಲಿನ ಕೊಳೆಗೆ ಅಂಟಿಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಗಳನ್ನುಂಟು ಮಾಡಿ ಬಟ್ಟೆಯಲ್ಲಿರುವ ಕೊಳೆಯನ್ನು ಕಿತ್ತು ತೆಗೆಯುತ್ತದೆ. ಬಟ್ಟೆಗಳನ್ನು ಜಾಲಿಸಿದಾಗ ಮಿಸೆಲ್ಗಳ ಸಮೇತ ಬಟ್ಟೆಯಲ್ಲಿನ ಕೊಳೆಯು ಸ್ವಚ್ಛವಾಗುತ್ತದೆ. ನೆಕ್ಸ್ಟು ಭಾಗ ಸಿ, ಜೀವವಿಜ್ಞಾನ. ಇದರಲ್ಲಿ ಫಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 26. ಪ್ರೋಟೀನನ್ನು ಜೀರ್ಣಿಸಲು ಮೇದೋಜೀಕರಣ ಗ್ರಂಥಿಯಿಂದ ಸ್ರವಿಸುವಿಕೆಯಾಗುವಂತಹ ಕಿಣ್ವ. ಆಯ್ಕೆಗಳು ಅಮೈಲೇನ್, ಪೆಪ್ಸಿನ್, ಟ್ರೆಪ್ಸಿನ್ ಹಾಗೂ ಲೈಪೇಸ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಟ್ರೆಪ್ಸಿನ್. ನೆಕ್ಸ್ಟು ಪ್ರಶ್ನೆ 27. ಯುಗ್ಮಜ ಒಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ. ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆಯು. ಆಯ್ಕೆಗಳನ್ನ ನೋಡಿ ಮಕ್ಕಳ. 24 ಜೊತೆ, 48, 6 ಜೊತೆ ಹಾಗೂ 24. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, 24. ನೆಕ್ಸ್ಟು ಪ್ರಶ್ನೆ 28. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯವು. ಚಿತ್ರವನ್ನು ಗಮನಿಸಿ ಮಕ್ಕಳ. ಆಯ್ಕೆಗಳನ್ನ ನೋಡಿ. ನರಕೋಶ ರಾಸಾಯನಿಕಗಳನ್ನು ವಿದ್ಯುತ್ ಆವೇಗಗಳಂತೆ ರವಾನಿಸುವುದು. ಸಂಸರ್ಗ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಸಂಕೇತಗಳನ್ನು ಡೈಂಡ್ರೇಟ್ಗೆ ರವಾನಿಸುವುದು. ನರಕೋಶ ವಿದ್ಯುತ್ ಆವೇಗಗಳನ್ನು ರಾಸಾಯನಿಕಗಳಂತೆ ರವಾನಿಸುವುದು. ಹಾಗೂ ಸಂಸರ್ಗ ಆಕ್ಸೈನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೈಂಡ್ರೇಟ್ಗೆ ರವಾನಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಸಂಸರ್ಗ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೈಂಡ್ರೇಟ್ಗೆ ರವಾನಿಸುವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 21ರಲ್ಲಿ ಸಸ್ಯಗಳಲ್ಲಿ ಕ್ಸೈಲಮ್ ಅಂಗಾಂಶದ ಪ್ರಾಮುಖ್ಯತೆ ಏನು? ಉತ್ತರ, ನೀರನ್ನು ಸಾಗಿಸುವುದು. ಇದು ಸಸ್ಯಗಳಲ್ಲಿ ಕ್ಸೈಲಮ್ ಅಂಗಾಂಗದ ಪ್ರಾಮುಖ್ಯತೆ. ಪ್ರಶ್ನೆ 30. ಬಟಾಣಿ ಸಸ್ಯಗಳನ್ನು ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ನೋಡಿ, ಇಲ್ಲಿ ಬೀಜದ ಬಣ್ಣ ಹಾಗೂ ಹೂವಿನ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಸಿರು, ಹಳದಿ ಹಾಗೂ ಕಾಂಡದ ಮಧ್ಯ, ಕಾಂಡದ ತುದಿ. ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿ ಗುಣದ ಸೂಚಕವನ್ನು ಬರೆಯಿರಿ. ಉತ್ತರವನ್ನು ನೋಡಿ. GGAA ಅಥವಾ ಗ ಅಂತ ಹೇಳ್ತೀವಿ. ನೆಕ್ಸ್ಟು ಪ್ರಶ್ನೆ 31. ಅಮೀಬಾದಲ್ಲಿನ ದ್ವಿದಳನವು ಹೈಡ್ರಾದಲ್ಲಿಯ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಉತ್ತರವನ್ನು ನೋಡಿ. ಅಮೀಬಾದಲ್ಲಿನ ದ್ವಿದಳನ ಹಾಗೂ ಹೈಡ್ರಾದಲ್ಲಿಯ ಮೊಗ್ಗುವಿಕೆ. ಒಂದು ಜೀವಿಯಿಂದ ಒಂದು ಬಾರಿಗೆ 2 ಮರಿ ಜೀವಿಗಳು ಉಂಟಾಗುತ್ತದೆ. ಎಲ್ಲಿ ಮಕ್ಕಳ? ಅಮೀಬಾದಲ್ಲಿನ ದ್ವಿದಳನದಲ್ಲಿ. ಆದರೆ ಹೈಡ್ರಾದಲ್ಲಿನ ಮೊಗ್ಗುವಿಕೆಯಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮೊಗ್ಗುಗಳು ಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಗಳಾಗುತ್ತವೆ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ.
ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 32. ಕೆಳಗಿನವುಗಳನ್ನು ಹೆಸರಿಸಿ. ಮೊದಲನೇದಾಗಿ, ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು. ಉತ್ತರ: ಮೃದ್ವಸ್ಥಿಯ ಉಂಗುರಗಳು. ಎರಡನೇದಾಗಿ, ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು. ಉತ್ತರ: ಯೂರಿಯಾ ಮತ್ತು ಯೂರಿಕ್ ಆಮ್ಲ. ಇಲ್ಲಿ ಪ್ರಶ್ನೆಗಳ ಆಯ್ಕೆ ಇದೆ ನೋಡಿ ಮಕ್ಕಳ. ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ? ಉತ್ತರ: ಸಸ್ಯದಲ್ಲಿ ಪಿಷ್ಟವಾಗಿ ಹಾಗೂ ಪ್ರಾಣಿಗಳಲ್ಲಿ ಗ್ಲೂಕೋಜನ್ನಾಗಿ. ನೆಕ್ಸ್ಟ್ ಬಿ. ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ರಚನೆಗಳನ್ನು ಹೆಸರಿಸಿ. ಉತ್ತರ: ವಿಲ್ಮೈ. ಪ್ರಶ್ನೆ 33. ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತದೆ? ವಿವರಿಸಿ. ಉತ್ತರ: ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೆಯೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ. ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗುತ್ತದೆ. ಇಲ್ಲಿ ಸಹ ಪ್ರಶ್ನೆಗಳ ಆಯ್ಕೆ ಇದೆ ನೋಡಿ ಮಕ್ಕಳ. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ನೀವು ಇದೇ ರೀತಿಯಾಗಿ ಕಾಲಮ್ ಮಾಡ್ಕೋಬೇಕಾಗತ್ತೆ. ಕೇಂದ್ರ ನರವ್ಯೂಹ ಹಾಗೂ ಪರಿಧಿ ನರವ್ಯೂಹ. ನೋಡಿ, ಮೊದಲಿಗೆ ಕೇಂದ್ರ ನರವ್ಯೂಹದಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿಗಳನ್ನು ಒಳಗೊಂಡಿದೆ. ಪರಿಧಿ ನರವ್ಯೂಹದಲ್ಲಿ ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿ ನರಗಳನ್ನು ಒಳಗೊಂಡಿದೆ. ಕೇಂದ್ರ ನರವ್ಯೂಹದಲ್ಲಿ ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತದೆ ಮತ್ತು ಸಂಯೋಜಿಸುತ್ತದೆ. ಆದರೆ ಪರಿಧಿ ನರವ್ಯೂಹದಲ್ಲಿ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಅನುಕೂಲಿಸುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲಿಗೆ, ಓಝೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ, ಇದನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರವನ್ನು ನೋಡಿ. ಓಝೋನ್ 3 ಪರಮಾಣುಗಳಿಂದ ಆಕ್ಸಿಜನ್ ಅಣು. ಓಝೋನ್ ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ನೇರಳಾತೀತ ವಿಕಿರಣ ಜೀವಿಗಳಿಗೆ ಹೆಚ್ಚು ಹಾನಿಕರವಾಗಿದೆ. ಉದಾಹರಣೆಗೆ, ಇದು ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಉಂಟುಮಾಡುತ್ತದೆ. ನೆಕ್ಸ್ಟು ಬಿ ನೋಡಿ ಮಕ್ಕಳ. ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತದೆ ಮತ್ತು ಏಕೆ? ಉತ್ತರವನ್ನು ನೋಡಿ. ಆಹಾರ ಸರಪಳಿಯ ಉನ್ನತ ಪೋಷಣಾ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತದೆ. ಆಹಾರ ಸರಪಳಿಯಲ್ಲಿ ಮುಂದಕ್ಕೆ ಹೋದಂತೆ ಹಾನಿಕಾರಕ ರಾಸಾಯನಿಕಗಳ ಪ್ರಮಾಣ ಹೆಚ್ಚುತ್ತದೆ. ನೆಕ್ಸ್ಟು ಪ್ರಶ್ನೆ 35. ವಿವರಣೆ ಕೊಡಬೇಕಾಗತ್ತೆ ಮಕ್ಕಳ. ಎ. ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ. ಉತ್ತರವನ್ನು ನೋಡಿ. ಸಸ್ಯದ ಎತ್ತರ ಒಂದು ನಿರ್ದಿಷ್ಟ ಸಸ್ಯ ಹಾರ್ಮೋನ್ನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಈ ಹಾರ್ಮೋನ್ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯವು ಅಧಿಕ ಪ್ರಮಾಣದ ಹಾರ್ಮೋನನ್ನು ತಯಾರಿಸುತ್ತದೆ ಮತ್ತು ಸಸ್ಯವು ಎತ್ತರವಾಗಿ ಬೆಳೆಯುತ್ತದೆ. ಕಿಣ್ವದ ಜೀನ್ನಲ್ಲಿ ಬದಲಾವಣೆಯಾದರೆ ಈ ಕಿಣ್ವದ ಹಾರ್ಮೋನ್ನ ಪ್ರಮಾಣವು ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ಸಸ್ಯವು ಕುಬ್ಜವಾಗುತ್ತದೆ. ನೆಕ್ಸ್ಟು ಬಿ. ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ. ಉತ್ತರವನ್ನು ನೋಡಿ. ಮಹಿಳೆಯರು 2 X ಲಿಂಗ ವರ್ಣತಂತುಗಳ ಪರಿಪೂರ್ಣ ಜೋಡಿಯನ್ನು ಹೊಂದಿರುತ್ತಾರೆ. ಪುರುಷರಲ್ಲಿ ಒಂದು ಸಾಮಾನ್ಯ ಗಾತ್ರದ X ಮತ್ತು ಇನ್ನೊಂದು ಚಿಕ್ಕದಾಗಿದ್ದು Y ಆಗಿರುತ್ತದೆ. ಆದ್ದರಿಂದ ಮಹಿಳೆಯರು 2X, ಪುರುಷರು
X ಹಾಗೂ Y ಆಗಿದ್ದಾರೆ. ತಂದೆಯಿಂದ Y ವರ್ಣತಂತುಗಳನ್ನು ಪಡೆದ ಮಗು ಹುಡುಗನಾಗಿರುತ್ತಾನೆ. ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ನೋಡಿ ಮಕ್ಕಳ, ನಿಮಗೆ ಇದು ಈಸಿಯಾಗಿ ಅರ್ಥ ಆಗುವಂಥದ್ದು. ಇಲ್ಲಿ ಸಹ ನಿಮಗೆ ಪ್ರಶ್ನೆಗಳ ಆಯ್ಕೆ ಇದೆ ಮಕ್ಕಳ. ಕೆಂಪು ಹೂವು ಬಿಡುವ ಬಟಾಣಿ ಸಸ್ಯವನ್ನು ಬಿಳಿ ಹೂವು ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. ಈ ಪೀಳಿಗೆಯಲ್ಲಿ ದೊರೆತ ಫಲಿತಾಂಶಗಳನ್ನು ತೋರಿಸುವ ಚೆಕ್ಕರ್ ಬೋರ್ಡ್ ಬರೆಯಿರಿ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪ ಅನುಪಾತ ಮತ್ತು ಜೀನ್ ನಮೂನೆ ಅನುಪಾತವನ್ನು ಬರೆಯಿರಿ. ಇಲ್ಲಿ ಕೊಟ್ಟಂತಹ ಉತ್ತರವನ್ನು ಗಮನಿಸಿ ಮಕ್ಕಳ. ಕೆಂಪು ಹೂವು ಹಾಗೂ ಬಿಳಿ ಹೂವನ್ನ ಕೊಟ್ಟಿದ್ದಾರೆ ಹಾಗೂ ಅದರ ಲಿಂಗಾಣು ಸಹ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಉತ್ತರವನ್ನು ನೀವು ಬರಿಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ, ಪ್ರಶ್ನೆ 36ರಲ್ಲಿ ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ಮೊದಲನೇದಾಗಿ, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು. ಉತ್ತರ ಇನ್ಸುಲಿನ್. ಎರಡನೇದಾಗಿ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು. ಉತ್ತರ ಅಡ್ರಿನಾಲಿನ್. ಮೂರನೇದಾಗಿ, ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಉತ್ತರ ಥೈರಾಕ್ಸಿನ್. ನೆಕ್ಸ್ಟ್ ರೀಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 37, ಮಾನವನ ಹೃದಯದ ಛೇದನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಇಲ್ಲಿ ಕೊಟ್ಟಿರೋದು ಸೆಪ್ಟಮ್ ಹಾಗೂ ಬಲ ಹೃತ್ಕರ್ಣ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಚಿತ್ರವನ್ನು ನೀವು ರಚನೆ ಮಾಡಿ ಅದರ ಭಾಗಗಳನ್ನು ಗುರುತು ಮಾಡಬೇಕಾಗತ್ತೆ ಮಕ್ಕಳ. ಚೆನ್ನಾಗಿ ಅಭ್ಯಾಸ ಮಾಡಿ, ನೋಡ್ದಿರ ಬರೆಯೋದಕ್ಕೆ ಪ್ರಯತ್ನ ಪಡಿ. ಅದರ ಭಾಗಗಳನ್ನು ನೀಟಾಗಿ ನೆನಪಿಟ್ಕೊಳ್ಳಿ. ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮಗೆ ಈಸಿ ಅಂತ ಅನಿಸುತ್ತೆ ಮಕ್ಕಳ. ನೆಕ್ಸ್ಟ್ ರೀಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಪ್ರಶ್ನೆ 38ರಲ್ಲಿ ಎ, ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ. ಉತ್ತರವನ್ನು ನೋಡಿ, ಗರ್ಭ ನಿರೋಧಕ ಮಾತ್ರೆ ಸೇವನೆ, ಕಾಂಡೋಮ್ ಬಳಕೆ, ವಂಕಿ ಅಥವಾ ಕಾಪರ್ ಟಿ ಅಳವಡಿಸುವಿಕೆ ಹಾಗೂ ಶಸ್ತ್ರಚಿಕಿತ್ಸೆ. ನೆಕ್ಸ್ಟ್ ಬಿ, ಮಾನವ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯವೇನು. ಉತ್ತರ ವೀರ್ಯನಾಳ ವೃಷಣಗಳಿಂದ ವೀರ್ಯಾಣುಗಳ ಸಾಗಾಣಿಕೆ, ಪ್ರೋಸ್ಟೇಟ್ ಗ್ರಂಥಿ ಇವುಗಳ ಸ್ರವಿಕೆಯ ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ. ನೆಕ್ಸ್ಟು ಸಿ, ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿ. ಉತ್ತರ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸಿಕೊಳ್ಳುವುದರಿಂದ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ಅಂಡವು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇಲ್ಲಿ ನಿಮಗೆ ಪ್ರಶ್ನೆಗಳ ಆಯ್ಕೆ ಇದೆ ನೋಡಿ ಮಕ್ಕಳ. ಎ, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ ಸ್ವಕೀಯ ಪರಾಗಸ್ಪರ್ಶ ಹಾಗೂ ಪರಕೀಯ ಪರಾಗಸ್ಪರ್ಶ. ಈ ರೀತಿಯಾದಂಥ ಕಾಲಮ್ನ ರಚನೆ ಮಾಡಿಕೊಳ್ಳಿ. ನೋಡಿ, ಸ್ವಕೀಯ ಪರಾಗಸ್ಪರ್ಶದಲ್ಲಿ ಒಂದು ಹೂವಿನ ಪರಾಗವು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವುದು. ಆದರೆ ಪರಕೀಯ ಪರಾಗಸ್ಪರ್ಶದಲ್ಲಿ ಒಂದು ಹೂವಿನ ಪರಾಗವು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವುದು. ನೆಕ್ಸ್ಟು ಬಾಹ್ಯ ಮಾಧ್ಯಮಗಳ ಅಗತ್ಯವಿಲ್ಲ. ಆದರೆ ಇಲ್ಲಿ ಪರಕೀಯ ಪರಾಗಸ್ಪರ್ಶದಲ್ಲಿ ಬಾಹ್ಯ ಮಾಧ್ಯಮಗಳ ಅಗತ್ಯವಿದೆ. ನೆಕ್ಸ್ಟು ಬಿ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು. ಉತ್ತರ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟುಮಾಡುತ್ತದೆ. ಅಂಡಾಣುವು ಒರಟಾದ ಪದರವನ್ನು ಬೆಳೆಸಿಕೊಂಡು ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕ ನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ನೆಕ್ಸ್ಟು ಸಿ ನೋಡಿ, ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನು ಬರೆಯಿರಿ. ಉತ್ತರ ಕಾಯಜ ಸಂತಾನೋತ್ಪತ್ತಿಯಿಂದ ಪಡೆದ ಸಸ್ಯಗಳು ಸಾಮಾನ್ಯವಾಗಿ ವೇಗವಾಗಿ ಬೆಳೆಯುತ್ತವೆ.
ಇವುಗಳು ಬೇಗ ಫಲವನ್ನು ನೀಡುತ್ತವೆ. ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಆನುವಂಶೀಯವಾಗಿ ಪೋಷಕ ಸಸ್ಯವನ್ನು ಹೋಲುತ್ತದೆ ಹಾಗೂ ಬೀಜಗಳ ಮೂಲಕ ಸಂತಾನೋತ್ಪತ್ತಿ ಮಾಡದ ಗುಲಾಬಿ, ಕಬ್ಬು, ಬಾಳೆ ಸಸ್ಯಗಳನ್ನು ಬೆಳೆಯಲು ಉಪಯುಕ್ತ. ಮಕ್ಕಳ ಇಲ್ಲಿಗೆ 10ನೇ ತರಗತಿ ವಿಜ್ಞಾನದಲ್ಲಿ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಬಂದರೆ ಒಂದು ಹೈಪ್ ಅನ್ನೋ ಬಟನ್ ಇದೆ, ದಯವಿಟ್ಟು ಅದು ಸಹ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.